ಎಲ್ರಿಗೂ ಜೈ ಭೀಮ್. ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಸ್ಟಡೀಸ್ ಹತ್ರ ನಾವು ಇವತ್ತು ಒಂದು ಮೀಟಿಂಗ್ ಅಟೆಂಡ್ ಆಗಿದ್ವು. ವಿಚಾರ ಏನಪ್ಪಾ ಅಂತಂದ್ರೆ, ಒಳ ಮೀಸಲಾತಿ ಕುರಿತು ನಮ್ಮ ಬಲಗೈ ಸಮುದಾಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಅಂತ ಸದಸ್ಯರಾಗಿ ಇವತ್ತು ಅದಕ್ಕೆ ಪ್ರೀ ಪ್ಲಾನ್ ಏನ್ ಮಾಡಬೇಕು, ಹೋರಾಟದ ರೂಪುರೇಷೆಗಳು ಹೆಂಗಿರಬೇಕು ಅನ್ನೋ ವಿಚಾರವಾಗಿ ಇವತ್ತು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಸಂಶೋಧಕರು ಮತ್ತು ಅಧ್ಯಾಪಕರು ಸೇರಿ ಇವತ್ತು ಚರ್ಚೆಗೆ ಇಲ್ಲಿ ಬಂದಿದ್ವು. ಸ್ನೇಹಿತರೆ, ಇವತ್ತು ನೋಡಿ, ಒಳ ಮೀಸಲಾತಿ ವಿಚಾರದಲ್ಲಿ ಬಲಗೈ ಸಮುದಾಯಕ್ಕೆ ಏನೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ತಮಗೆ ಗೊತ್ತಿದೆ. ಒಂದಷ್ಟು ಜನ ಅವಿವೇಕಿಗಳು ಅದ್ರ ಒಳ ಮೀಸಲಾತಿ ಏನು ಅನ್ನೋದೇ ಅರ್ಥ ಆಗದೆ ಇರ್ತಕ್ಕಂಥವ್ರು ಇಡೀ ಸಮುದಾಯನ ದಿಕ್ತಪ್ಸಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಅವಿವೇಕಿಗಳ ಒಂದು ಹೇಳಿಕೆಗೆ ಬಗ್ಗಂತ ಮಕ್ಕಳಲ್ಲ ಅಂತ ನಾವು ಈ ಮುಖಾಂತರ ಅವ್ರಿಗೆ ಹೇಳ್ತೀವಿ. ಮತ್ತೆ ನಮ್ಮ ಸ್ವಾಭಿಮಾನಕ್ಕೆ, ನಮ್ಮ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾವು ಸುಮ್ಮನೆ ಕೂರಂತ ಮಕ್ಕಳು ಅಂತ ಆಗ್ಲೂ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ಈಗಲೂ ಕೊಡ್ತಾ ಇದ್ವಿ. ಅದಕ್ಕೆ ಪೂರಕವಾಗಿ ನಾವು 25ನೇ ತಾರೀಕು ನಾವು ಸುಖ ಸುಮ್ಮನೆ ಯಾರ ತಂಟೆಗೂ ಓದೋರಲ್ಲ. ಆದ್ರೆ ನಮ್ಮ ತಂಟೆಗೆ ಬಂದ್ರೆ ಪ್ರಪಂಚದಲ್ಲಿ ಏನೇ ಆದ್ರೂ ಸರಿ ನಾವು ಅದು ಕುಗ್ಗೋದು ಇಲ್ಲ ಮತ್ತೆ ಇಗ್ಗೋದು ಇಲ್ಲ. ಸಮಾನತೆ ದೃಷ್ಟಿಯಿಂದನೇ ಕಾನೂನಾತ್ಮಕವಾಗಿ ನಾವು ನಮ್ಮ ಹಕ್ಕನ್ನ ಪಡ್ಕೊಳ್ಳೋದಕ್ಕೋಸ್ಕರ 25ನೇ ತಾರೀಕು ಏನು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ನಾವು ಬರ್ತಾ ಇದೀವಿ. ತಾವೆಲ್ಲರೂ ಆ ಸಮಾವೇಶಕ್ಕೆ ಬಂದು ಸಮಾವೇಶನ ಯಶಸ್ವಿಗೊಳಿಸಬೇಕು ಮತ್ತೆ ನಮ್ಮ ಮಕ್ಕಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಜೈ ಭೀಮ್.